ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಫಿಶ್ ತಂದಿದ್ವಿ, ರಘು ಫಿಶ್ಶು. ಅದರಲ್ಲಿ ಅದ್ರ ಜೊತೆ ಮೊಟ್ಟೆ ಬಂದಿದೆ ನೋಡಿ, ಇಷ್ಟೊಂದು ಮೊಟ್ಟೆ ಬಂದಿದೆ. ಇಷ್ಟೊಂದು ಮೊಟ್ಟೆ ಕೊಟ್ಟಿದ್ದಾರೆ. ಕೆಲವರು ತೂಕದಲ್ಲೂ ತುಂಬ ಮೋಸ ಮಾಡ್ತಾರೆ. ಯಾಕೆಂದರೆ ಈ ಮೊಟ್ಟೆ ಯಾರೂ ತಿನ್ನೋದಿಲ್ಲ, ತುಂಬ ಕಮ್ಮಿ ತಿನ್ನೋದು. ಕೆಲವರು ತಿಂತಾರೆ, ಮಹತ್ವ ಗೊತ್ತಿರೋದು. ಆ ಮೀನು ಜೊತೆ ಚೆನ್ನಾಗಿ ಮೊಟ್ಟೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಇವತ್ತು ನಾನು ನಿಮಗೆ ಈ ಮೊಟ್ಟೆನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾವಿವಾಗ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಇದು ಹೇಗೆ ಮಾಡೋದು ಅಂಥೇಳಿ. ಓಕೆ. ಮೀನು ಮೊಟ್ಟೆ ಎರಡು ಥರ ಪಲ್ಯ ಮಾಡ್ಬೋದು ನಾವು. ಒಂದು ನೀರಲ್ಲಿ ಹಾಕಿ ಅದು ಸ್ವಲ್ಪ ಅರ್ಧ ಬೇಯ್ದಮೇಲೆ ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಬೋದು. ಇನ್ನೊಂದು ಸೇಮ್ ನಾಟಿ ಕೋಳಿ ಪಲ್ಯ ಕೋಳಿ ಮೊಟ್ಟೆ ಪಲ್ಯ ಮಾಡ್ತೀವಲ್ವ, ಕೋಳಿ ಪಲ್ಯ ಬೇಯಿಸಿದ ಮೀನಿನ ಮೊಟ್ಟೆ ಪಲ್ಯ. ನಿಮಗೆ ಗೊತ್ತಾ, ಮೀನಿನ ಸಂತಾನವನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಿದ್ದು ಯಾಕೆ ಅಂತ ನೋಡಿ. 2 kg ಮೀನಲ್ಲಿ ಅರ್ಧ kg ಮೊಟ್ಟೆ ಇದೆ. ಈ ಅರ್ಧ kg ಮೊಟ್ಟೆಲಿ ಎಷ್ಟು ಕೋಟಿಗಟ್ಟಲೆ ಮೀನು ಬರ್ತಿದ್ವು ಅಂತ ಗೊತ್ತಾ ನಿಮಗೆ? ಇದು ನಾನಿಲ್ಲಿ ವಾಶ್ ಮಾಡ್ಬೇಕಾದ್ರೆ ಹೋಗಿರೋದು ಇನ್ನೂ ತುಂಬ ಹೋಗಿದೆ. ವಾಶ್ ಮಾಡಿದಾಗ ನಾನು ಉಳ್ಕೊಂಡಿರೋದು ಇಷ್ಟಿದೆ. ಈ ಮೀನಲ್ಲಿ ಎಷ್ಟು ಕೋಟಿಗಟ್ಟಲೆ ಮೀನು ಆಗ್ತಿದ್ವು ಅಂತ ಗೊತ್ತಾ ನಿಮಗೆ? ಬನ್ನಿ, ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಹೀಗೆ ಎಣ್ಣೆಯಲ್ಲೂ ಫ್ರೈ ಮಾಡ್ಬೋದು. ಆ ಟೇಸ್ಟ್ ನಾನು ತಿಂದಿದ್ದೀನಿ, ಈ ಟೇಸ್ಟ್ ಮಾಡಿಲ್ಲ. ನಮ್ಮ ಯಜಮಾನ್ರು ಯಾವಾಗಲೂ ಈ ಥರ ಮಾಡು ಅಂತ ಹೇಳ್ತಿದ್ರು, ಅದಕ್ಕೆ ಇವತ್ತು ಆ ಥರ ಮಾಡೋಣ ಅಂತ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕಬೇಕು. ಅದು ಮೊಟ್ಟೆ ಎಲ್ಲ ಆದಮೇಲೆ ಆವಾಗ ಒಗ್ಗರಣೆ ಮಾಡೋಕ್ಕೆ ಸೂಕ್ತ. ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಬೇಕು, ಯಾಕೆಂದರೆ ಅದು ಹೊಲಸಿರುತ್ತೆ. ಅರಿಶಿನ ಪುಡಿ ಜಾಸ್ತಿ ಹಾಕೋದ್ರಿಂದ ಹೊಲಸನ್ನು ತೆಗೆಯುತ್ತೆ ಅದು. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಿದ್ದೀನಿ ಮೀನಿನ ಮೊಟ್ಟೆಗೆ. ನಾವು ಕಲಿಯೋದು ತುಂಬ ಇರುತ್ತೆ, ಬೇರೆಯವ್ರು ಕಲಿಯೋದು ತುಂಬ ಇರುತ್ತೆ. ನಾವು ತಿಳ್ಕೊಬೇಕು ಅನ್ನೋದು ತುಂಬಾ ಇರುತ್ತೆ. ಈ ಮೊಟ್ಟೆ ಪಲ್ಯ ಈ ಥರ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಇದು ನಮ್ಮ ಯಜಮಾನ್ರು ನನಗೆ ಹೇಳ್ಕೊಟ್ರು. ಇನ್ನೊಂದು ರೀತಿ ಅಂದರೆ ಅದು ಕೋಳಿ ಮೊಟ್ಟೆ ಥರ ಪಲ್ಯ ಮಾಡ್ತೀವಲ್ವ, ಅದು ನನಗೆ ಗೊತ್ತಿತ್ತು. ನಮ್ಮ ಅಪ್ಪನ ಮಲ್ಲಿನ ಗೊತ್ತಿತ್ತು, ಕಲ್ತಿದ್ದೆ. ಇದು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದು. ಓಕೆ, ಇದೆಲ್ಲ ಆದಮೇಲೆ ನಾನು ಫ್ರೈ ಆದಮೇಲೆ ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ. ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಆವಾಗಲೇ ತೋರಿಸಿದ್ನಲ್ಲ. ಇದು ಮೊಟ್ಟೆ ನೀರಲ್ಲಿ ಬೆಂದಿರೋದು. ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪೌಡ್ರು, ಖಾರ ಪುಡಿ. ಇದಕ್ಕೆ ಸ್ವಲ್ಪ ಕಮ್ಮಿ ಇದಾಗುತ್ತೆ. ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ. ಬೆಳ್ಳುಳ್ಳಿ ಹಾಕೋಣ. ಕರಿದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಮೀನು ಮೊಟ್ಟೆ ಅಲ್ವಾ, ಸ್ವಲ್ಪ ಲೈಟಾಗಿ ಹುಳಿ ಹಾಕಬೇಕು. ಬ್ರೌನ್ ಕಲರ್ಗೆ ಬಂತು. ಇವಾಗ ಸ್ವಲ್ಪ ಹುಳಿ ಹಾಕ್ತೀನಿ. ಆಮೇಲೆ ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ. ಅವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕೋಣ. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬಾಯ್ಲ್ ಹಾಕಬೇಕು. ಸ್ವಲ್ಪ ಉಪ್ಪು ಅದಕ್ಕೆ ಬೇಯಕ್ಕೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ತೀನಿ.
ಮೀನಿನ ಮೊಟ್ಟೆ ಪಲ್ಯಕ್ಕೆ ಗ್ರೇವಿ ರೆಡಿ ಆಯಿತು. ಇದಕ್ಕೆ ಇವಾಗ ಮೀನಿನ ಮೊಟ್ಟೆನ ಹಾಕೋಣ. ಈಗ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ, ತುಂಬ ಟೇಸ್ಟಿಯಾಗಿದೆ. ಇದ್ರದ್ದು ಏನು ಗೊತ್ತಾ ಕೊಟ್ಟು, ಅವಾಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ಮಕ್ಳಿಗೆ ಬುದ್ಧಿಶಕ್ತಿ ಬರಲಿ ಅಂಥೇಳಿ ಮೀನಿನ ಮೊಟ್ಟೆ ತಂದರೆ ಹಂಗೆ ಅಪ್ಪ ಅಮ್ಮ ತಿಂತಿರಲಿಲ್ಲ, ಮಕ್ಳಿಗೆ ಮಾಡಿಕೊಡೋರು. ನಮ್ಮ ಮಕ್ಳಿಗೆ ಬುದ್ಧಿಶಕ್ತಿ ಚೆನ್ನಾಗಿರ್ಲಪ್ಪ ಅಂತ. ನಮ್ಮ ಅಮ್ಮ ಅಪ್ಪ ನಮಗೆ, ನಾನು ನನ್ನ ತಂಗಿ ನನ್ನ ತಮ್ಮ 3 ಜನ ನಮಗೆ ತಿನ್ಸಾರು, ಅವ್ರು ತಿಂದಿತ್ತೇ ಇಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿರಲಿ, ಮೀನಿನ ಮೊಟ್ಟೆ ತಿನ್ನೋದ್ರಿಂದ ತುಂಬ ಬುದ್ಧಿಶಕ್ತಿ ಚುರುಕಾಗುತ್ತಂತೆ. ಹಾಗಾಗಿ ನಮಗೆ ತಿನ್ನಿಸ್ತಾಯಿದ್ರು. ಇವಾಗಿನ ಮಕ್ಳಿಗೆ ಕೊಡೋಕೆ ಹೋದರೆ ಇದೆಲ್ಲ ಇಷ್ಟ ಆಗೋಲ್ಲ, ಜಂಗ್ಲಿ ಫುಡ್ ಕೊಡಿ ಇಷ್ಟ ಆಗುತ್ತೆ. ಇವಾಗ ಮಕ್ಕಳು ಹಾಗೆ ಮೀನೆಲ್ಲ ಚೆನ್ನಾಗಿ ತಿಂತಾರೆ. ನಮ್ಮನೆ ಮಕ್ಕಳು 3 ಮೊಮ್ಮಕ್ಕಳು ಮೀನು ಚೆನ್ನಾಗಿ ತಿಂತಾರೆ. ಅದಕ್ಕೆ ಅದರಲ್ಲಿ ಲಕ್ಕಿ ನಾನು. ತುಂಬ ಖುಷಿಯಾಗುತ್ತೆ ನಮ್ಮ ಮೊಮ್ಮಕ್ಕಳ ವಿಷಯಕ್ಕೆ. ಮೀನು, ಮಾಂಸ, ಕಬಾಬು, ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂತಾರೆ ನಮ್ಮ 3 ಮೊಮ್ಮಕ್ಕಳು. ಇವನ್ನೆಲ್ಲ ಚಿಕ್ಕ ಚಿಕ್ಕ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ. ನೋಡಿ ತುಂಬ ಚೆನ್ನಾಗಾಯಿತು. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇದೆ. ನಾನು ಈ ಥರ ಮಾಡ್ತಿರ್ತಿಲ್ಲ, ಹಾಗೆ ಮೊಟ್ಟೆ ತಂದುಬಿಟ್ಟು ಎಣ್ಣೆಲಾಗ ಫ್ರೈ ಮಾಡ್ತಿದ್ದೆ. ಅದು ಇಷ್ಟೊಂದು ಟೇಸ್ಟ್ ಕೊಡ್ತಿರಲಿಲ್ಲ. ಇವಾಗ ನನ್ನ ಯಜಮಾನ್ರು ಹೇಳ್ಕೊಟ್ರು ಈ ಅಡುಗೆನ. ಇದನ್ನು ಮಾಡಿದೆ, ಸೂಪರಾಗಿದೆ. ಉಪ್ಪು ಖಾರ ಹುಳಿ ಚೆನ್ನಾಗಿದೆ. ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಬಿಟ್ಟು ತಿಂದರೆ ಮಸ್ತು. ಓಕೆ ರೀ, ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ.